ಮಳೆಗಾಲ ಅಂದ್ರೆ ಮಳೆ, ಬಿಸಿ ಬಿಸಿ ಚಹಾ, ತಂಪಾದ ವಾತಾವರಣ, ಎಲ್ಲೆಲ್ಲೂ ಹಸಿರು ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅಲ್ವಾ? ಸ್ಕಿನ್ ಪ್ರಾಬ್ಲಮ್ಸು ಚಳಿಗಾಲ ಮತ್ತೆ ಬೇಸಿಗೆಯಲ್ಲಿ ಜಾಸ್ತಿ, ಆದ್ರೆ ಮಳೆಗಾಲದಲ್ಲಿ ಕೂಡ ಬರ್ಬೋದು. ಸೊ ಈಗ ಮಳೆಗಾಲದಲ್ಲಿ ಚರ್ಮದ ಪ್ರಾಬ್ಲಮ್ಸ್ ಯಾವ್ಯಾವ ರೀತಿ ಬರ್ಬೋದು ಹಾಗೂ ನಾವ್ ಯಾವ ರೀತಿ ಈ ಪ್ರಾಬ್ಲಮ್ಸ್ ಬರದ ಹಂಗೆ ಜಾಗ್ರತೆ ವಹಿಸ್ಬೇಕು ಅನ್ನೋದನ್ನ ನಾನು ಇವತ್ತು ಹೇಳ್ತೀನಿ. ನಾನ್ ಡಾಕ್ಟರ್ ಶಿಲ್ಪಾ ಭಟ್, ಸುಬೋಧ ಸ್ಕಿನ್ ಅಂಡ್ ಕಾಸ್ಮೆಟಿಕ್ ಕ್ಲಿನಿಕ್ ಬೆಂಗಳೂರಿಂದ, ಚರ್ಮ ರೋಗ ತಜ್ಞೆ. ಸೊ ನಾನು ಈ ಚಾನೆಲ್ನ ಹೆಲ್ತ್ ಅಂಡ್ ಸ್ಕಿನ್ ಹೇರ್ ರಿಲೇಟೆಡ್ ವಿಡಿಯೋಸ್ನ ಮಾಡೋದಕ್ಕೆ ಬಳಸ್ತಾ ಇದ್ದೇನೆ. ನಿಮ್ಗೆ ಇದ್ರಲ್ಲಿ ಆಸಕ್ತಿ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಮಳೆಗಾಲದಲ್ಲಿ ಚರ್ಮನ ಕಾಪಾಡ್ಕೊಳ್ಳೋದಕ್ಕೆ ಹಾಗೂ ಹೇರ್ನ ಕಾಪಾಡ್ಕೊಳ್ಳೋದಕ್ಕೆ ನಾನಿವತ್ತು ನಿಮ್ಗೆ 10 ಟಿಪ್ಸ್ನ ಹೇಳ್ತೇನೆ. ವಿಡಿಯೋನ ಕೊನೆ ತನಕ ನೋಡಿ. ಮಳೆಗಾಲದಲ್ಲಿ ಗಾಳಿಯಲ್ಲಿ ಹೆಚ್ಚು ಆರ್ದ್ರತೆ ಇರುತ್ತೆ, ಹಾಗಾಗಿ ಮುಖದಲ್ಲಿ ಜಾಸ್ತಿ ಜಿಡ್ಡು, ಎಣ್ಣೆ, ಧೂಳು ಈ ತರ ಕುತ್ಕೋಬಹುದು. ಸೊ ಹಾಗಾಗಿ ಮುಖನ ದಿನಕ್ಕೆ 2 ಅಥವಾ 3 ಸತಿ ಸರಿಯಾಗಿ ಸ್ವಚ್ಛ ಮಾಡ್ಕೋಬೇಕು. ಸೊ ಮೊದಲನೆಯ ಟಿಪ್ಪು, ನಿಮ್ಮ ಮುಖವನ್ನ ಕ್ಲೀನ್ ಆಗಿ ಇರಿಸ್ಕೊಳ್ಳುವಂಥದ್ದು. ಮಳೆಯಲ್ಲಿ ನೆನ್ಕೊಂಡ್ ಬಂದ ತಕ್ಷಣ ಮುಖ ತೊಳ್ಕೊಂಬಿಡಿ. ಒಂದು ಜೆಲ್ ಕ್ಲೆನ್ಸರ್ ಉಪಯೋಗಿಸ್ಬೋದು ನಿಮ್ಮ ಚರ್ಮ ನಾರ್ಮಲ್ ಸ್ಕಿನ್ ಆಗಿದ್ರೆ. ಕೆಲವು ಸತಿ ಡ್ರೈ ಸ್ಕಿನ್ ಆಗಿದ್ರೆ ಹೈಡ್ರೇಟಿಂಗ್ ಕ್ಲೆನ್ಸರ್ನ ಯೂಸ್ ಮಾಡ್ಕೊಳ್ಳಿ. ಮುಖ ತೊಳೆದ ಆದ್ಮೇಲೆ ಒಂದು ಜೆಂಟಲ್ ಆಗಿರುವಂತ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳಿ. ಸೊ ಮುಖ ತೊಳೆಯೋದ್ರಿಂದ ನಿಮ್ಮ ಮುಖದಲ್ಲಿರುವಂತ ಜಿಡ್ಡು, ಧೂಳು ಇದೆಲ್ಲ ಕ್ಲೀನ್ ಆಗೋದ್ರ ಜೊತೆಗೆ ನಿಮ್ಮ ಪೋರ್ಸ್ ಸ್ವಲ್ಪ ಉಸಿರಾಡೋದಕ್ಕೆ ಅವಕಾಶ ಆಗತ್ತೆ. ಹಾಗಾಗಿ ಮೊಡವೆಗಳಾಗುವಂತ ಚಾನ್ಸಸ್ ಕಡಿಮೆ ಆಗುತ್ತೆ. ಕಠಿಣವಾಗಿರುವಂತ ಸೋಪ್ಸ್ ನ ಬಳಸಬೇಡಿ ದಯವಿಟ್ಟು ಮುಖದ ಮೇಲೆ. ಹಾಗೂ ನಿಮ್ ಮುಖನ ಬಿಸಿನೀರಲ್ಲಿ ವಾಶ್ ಮಾಡೋದನ್ನ ಅವಾಯ್ಡ್ ಮಾಡಿ. ಸೊ ಚಳಿ ಇದೆ, ಮಳೆಯಲ್ಲಿ ನೆಂದಿದ್ದೀನಿ ಅಂತ ಬಿಸಿ ಬಿಸಿ ನೀರಲ್ಲಿ ಮುಖ ತೊಳ್ಕೊಂಡ್ರೆ ನ್ಯಾಚುರಲ್ ಆಗಿರುವಂತ ಜಿಡ್ಡಿನ ಅಂಶ ಹೊಟ್ಟೋಗುತ್ತೆ, ಮುಖ ತುಂಬಾ ಡ್ರೈ ಆಗಿ ಕ್ರ್ಯಾಕ್ಸ್ ಶುರು ಆಗ್ಬೋದು. ಸೊ ಹಾಗಾಗಿ ಬಿಸಿ ನೀರ್ನ ಅವಾಯ್ಡ್ ಮಾಡಿ. ಎರಡನೇದಾಗಿ, ಎಷ್ಟೊಂದ್ ಜನ ಮಾಯಿಶ್ಚರೈಸರ್ ಹಾಕೋದನ್ನ ನಿಲ್ಲಿಸ್ಬಿಡ್ತಾರೆ. ಗ್ರೀಸಿ ಆಗತ್ತೆ, ಆಯಿಲಿ ಆಗತ್ತೆ ಡಾಕ್ಟರ್ ಅಂತ ಹೇಳ್ತಾರೆ. ಸೊ ನಿಮ್ ಚರ್ಮಕ್ಕೆ ಹೈಡ್ರೇಷನ್ ತುಂಬಾ ಇಂಪಾರ್ಟೆಂಟು. ಮುಖ ತೊಳೆದ ತಕ್ಷಣ ಒಂದು ಲೈಟ್ ವೇಟ್ ನಾನ್ ಆಯಿಲಿ ಆಗಿರುವಂತ ಮಾಯಿಶ್ಚರೈಸರ್ ಹಾಕಿ ಲೈಟ್ ಆಗಿ ಮಸಾಜ್ ಮಾಡ್ಕೊಳ್ಳಿ. ಅದರಿಂದಾಗಿ ನಿಮ್ಮ ಚರ್ಮದ ಸೆಲ್ಸ್ ಹೆಲ್ದಿ ಆಗಿರ್ತವೆ ಹಾಗೂ ಮಾಯಿಶ್ಚರೈಸ್ಡ್ ಆಗಿರ್ತವೆ. ಮೂರನೇದಾಗಿ, ಸನ್ಸ್ಕ್ರೀನ್ ಬಳಸೋದನ್ನ ನಿಲ್ಲಿಸಬೇಡಿ. ಎಷ್ಟೊಂದ್ ಜನ ಏನ್ ಮಾಡ್ತಾರೆ, ಕ್ಲೌಡಿ ಡೇ, ಮೋಡ ಇದೆ ಅಲ್ಲ, ಸನ್ಸ್ಕ್ರೀನ್ ಯಾಕೆ ಬೇಕು, ನಾನು ಹೊರಗೆ ಹೋಗ್ತಿಲ್ಲ, ಮನೆ ಒಳಗೆ ಇದ್ದೇನೆ, ಸನ್ಸ್ಕ್ರೀನ್ ಯಾಕೆ ಬೇಕು, ಈ ತರದ ತಪ್ಪುಗಳನ್ನ ಮಾಡ್ತಾರೆ. ಸೊ ಸನ್ಸ್ಕ್ರೀನ್ ನೀವು ಮನೆ ಒಳಗಿದ್ರು ಅವಶ್ಯಕ, ಕ್ಲೌಡಿ ಡೇ ಆಗಿದ್ರು, ಮೋಡ ಕವಿದ್ಕೊಂಡಿದ್ರು, ಮಳೆಯಲ್ಲಿ ಹೋಗ್ತಾ ಇದ್ರೆ ನೀವು ಒದ್ದೆ ಆಗೋ ಚಾನ್ಸಸ್ ಇದ್ರೆ ಒಂದು ವಾಟರ್ ರೆಸಿಸ್ಟೆಂಟ್ ಸನ್ಸ್ಕ್ರೀನ್ ಹಾಕೋಬಹುದು. ಬಟ್ ಸನ್ಸ್ಕ್ರೀನ್ ಒಂದು ಅವಶ್ಯವಾದ ಸ್ಟೆಪ್, ಅದನ್ನ ಮರಿಬೇಡಿ. ನಿಮ್ಮ ಸನ್ಸ್ಕ್ರೀನ್ ಮಿನಿಮಮ್ SPF 30 ಇರ್ಲಿ. ನಿಮ್ಗೆ ಪಿಗ್ಮೆಂಟೇಶನ್ ಪ್ರಾಬ್ಲಮ್, ಮೆಲಾಸ್ಮಾ ಈ ತರದಿದ್ರೆ SPF 50 ಅಂಡ್ ಅಬೋವ್ ಇಂಪಾರ್ಟೆಂಟ್. ಸೊ ಸನ್ಸ್ಕ್ರೀನ್ ಬ್ರಾಡ್ ಸ್ಪೆಕ್ಟ್ರಮ್ ಆಗಿರ್ಲಿ. ನೆನ್ಪಿರ್ಲಿ, UV ಲೈಟ್ ಮೋಡ ಇದೆ ಅಂತ ರಜಾ ತಗೊಳ್ಳೋದಿಲ್ಲ. ನಾಲ್ಕನೇದು, ಚರ್ಮದ ಹೈಜೀನ್ ತುಂಬಾ ಇಂಪಾರ್ಟೆಂಟ್. ನೀವು ಮಳೆಯಲ್ಲಿ ನೆಂದಿದ್ರೆ, ಹೊರಗಡೆ ಹೋಗಿ ಬಂದಿದ್ರೆ ತಕ್ಷಣ ಸ್ನಾನ ಮಾಡ್ಕೊಳ್ಳಿ. ಪ್ರತಿನಿತ್ಯವೂ ನೀವು ಒಂದು ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿ, ಒಂದು ಒಳ್ಳೆಯ ಸೋಪ್ ಬಳಸಿ. ಸ್ನಾನ ಆದ ತಕ್ಷಣ ನಿಮ್ಮ ಕೈ ಬೆರಳು ಸಂದು, ಕಂಕಳು, ನಿಮ್ಮ ಚರ್ಮದ ಸಂದುಗಳನ್ನೆಲ್ಲ ಸರಿಯಾಗಿ ಒರೆಸ್ಕೊಂಡು ಅದ್ರ ನಂತರ ಮಾಯಿಶ್ಚರೈಸರ್ ಹಾಕಿ. ಚರ್ಮದ ಎಲ್ಲಾ ಭಾಗನೂ ಇನ್ಸ್ಪೆಕ್ಟ್ ಮಾಡಿ. ಯಾವುದೇ ರೀತಿಯ ರೌಂಡ್ ಅಥವಾ ರಿಂಗ್ ತರದ ಚರ್ಮದ ಪ್ರಾಬ್ಲಮ್ಸ್ ಕಾಣಿಸ್ಕೊಂಡ್ರೆ ತಕ್ಷಣ ಚರ್ಮದ ಡಾಕ್ಟರ್ ತೋರಿಸಿ ಟ್ರೀಟ್ಮೆಂಟ್ ತಗೊಳ್ಳಿ. ನೀವು ಕೋಸ್ಟಲ್ ಸಿಟೀಸ್ ಅಲ್ಲಿ ಇದ್ರೆ, ಸಮುದ್ರದ ಹತ್ರ ಇರುವಂತವ್ರಾಗಿದ್ರೆ ನಿಮಗೆ ಹ್ಯೂಮಿಡಿಟಿ ರಿಸ್ಕ್ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಫಂಗಲ್ ಇನ್ಫೆಕ್ಷನ್ಸ್ ತುಂಬಾ ಕಾಮನ್. ಸೊ ಈ ಫಂಗಲ್ ಇನ್ಫೆಕ್ಷನ್ ಇದೆಯಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ಬಿಟ್ರೆ ಬೇಗ ಕ್ಯೂರ್ ಆಗುತ್ತೆ. ಹಾಗಾಗಿ ತಕ್ಷಣ ಟ್ರೀಟ್ಮೆಂಟ್ ತಗೊಳ್ಳಿ. ಅರ್ಲಿ ಟ್ರೀಟ್ಮೆಂಟ್ ಈಸ್ ಆಲ್ವೇಸ್ ಬೆಟರ್. ಟ್ರೀಟ್ಮೆಂಟ್ ಮಾಡ್ದೇನೆ ಡಿಲೇ ಮಾಡಿದಷ್ಟು ಟ್ರೀಟ್ಮೆಂಟ್ ಕಷ್ಟ ಆಗುತ್ತೆ. ಫಂಗಲ್ ಇನ್ಫೆಕ್ಷನ್ ಹೊರತಾಗಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕೂಡ ತುಂಬಾ ಕಾಮನ್. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ತಲೆಯಲ್ಲಿ ಆಗ್ಬಹುದು, ಸಣ್ಣ ಸಣ್ಣ ಗುಳ್ಳೆ ತರ, ಕೀವು ಕಟ್ಟಿದ ಗುಳ್ಳೆ ತರ ಈ ತರ ಬರ್ಬೋದು, ಮೈಯಲ್ಲೂ ಕೂಡ ಬರ್ಬೋದು. ಕಾಮನೆಸ್ಟ್ ಸೋರ್ಸು ನಿಮ್ಮ ಟಾವೆಲ್ ಇರುತ್ತೆ. ಸೊ ಸ್ನಾನ ಮಾಡಿದ್ಮೇಲೆ ನೀವು ಉಪಯೋಗಿಸುವಂತ ಟಾವೆಲ್ ಇದೆಯಲ್ಲ, ಅದನ್ನ ಸರಿಯಾಗಿ ಸೋಪಲ್ಲಿ ವಾಶ್ ಮಾಡಿ ಒಣಗಿಸಿ ತೆಳುವಾಗಿರುವಂತದ್ದು ಉಪಯೋಗಿಸಿ. ಟರ್ಕಿ ಟಾವೆಲ್ ಉಪಯೋಗಿಸೋದ್ರಿಂದ ಏನಾಗುತ್ತೆ, ತುಂಬಾ ಟೈಮ್ ತಗೊಳುತ್ತೆ ಅದು ಒಣಗೋದಿಕ್ಕೆ, ಹಾಗೂ ಬ್ಯಾಕ್ಟೀರಿಯಾ ಬಿಲ್ಡಪ್ ಆಗುತ್ತೆ. ಸೊ ನಿಮ್ಮ ಬಾಡಿ ಓಡರ್ ಸಮಸ್ಯೆ ಕೂಡ ಈ ತರದ ಟಾವೆಲ್ ಗಳಿಂದ ಜಾಸ್ತಿ ಆಗ್ಬೋದು. ಸೊ ಒಂದು ಕ್ಲೀನ್ ಆದ ತೆಳುವಾದ ಟಾವೆಲ್ ನ ಉಪಯೋಗಿಸಿ. ಎವ್ರಿ ಡೇ ಅದನ್ನ ವಾಶ್ ಮಾಡಿ ಸರಿಯಾಗಿ ಒಣಗಿಸಿ ಮತ್ತೆ ರಿಯೂಸ್ ಮಾಡಿ. ಐದನೇದಾಗಿ, ನೀವು ಹಾಕೊಳ್ಳುವಂತ ಬಟ್ಟೆ. ಸೊ ನೀವು ಹಾಕೊಳ್ಳುವಂತ ಬಟ್ಟೆ ಸಡಿಲವಾಗಿ, ಕಂಫರ್ಟೇಬಲ್ ಆಗಿ, ಗಾಳಿ ಆಡೋ ತರ ಇರ್ಲಿ. ಟೈಟ್ ಬಟ್ಟೆ ಹಾಕೊಂಡ್ರೆ ಫಂಗಲ್ ಇನ್ಫೆಕ್ಷನ್ ಚಾನ್ಸ್ ತುಂಬಾ ಜಾಸ್ತಿ ಇರುತ್ತೆ. ದಪ್ಪವಾಗಿರುವಂತಹ, ಒದ್ದೆ ಆದ್ರೆ ಬೇಗ ಒಣಗದೆ ಇರುವಂತಹ ಬಟ್ಟೆಗಳನ್ನು ಧರಿಸಿದ್ರೆ ಫಂಗಲ್ ಇನ್ಫೆಕ್ಷನ್ಸು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸು ತುಂಬಾ ಜಾಸ್ತಿ ಆಗ್ಬೋದು. ಸೊ ಮಳೆಗಾಲದಲ್ಲಿ ಸಡಿಲವಾಗಿರುವಂತಹ ಬ್ರೀದೆಬಲ್ ಫ್ಯಾಬ್ರಿಕ್ಸ್ ನ ಆರಿಸ್ಕೊಳ್ಳಿ. ಹಾಗೂ ಬಟ್ಟೆ ಒದ್ದೆ ಆಗಿದ್ರೆ ಅದರಲ್ಲೇ ಇರಬೇಡಿ, ಆದಷ್ಟು ಬೇಗ ಬದಲಾಯಿಸ್ಕೊಳ್ಳಿ.
ಸೊ ಬಟ್ಟೆನ ಐರನ್ ಮಾಡಿ ಉಪಯೋಗಿಸುವಂತದ್ದು ತುಂಬಾ ಒಳ್ಳೆ ಅಭ್ಯಾಸ. 6ನೇದಾಗಿ ಮೊಡವೆಗಳಿರುವಂತವ್ರು ವಿಶೇಷ ಗಮನವನ್ನ ಕೊಡಿ. ನಿಮ್ ಚರ್ಮದಲ್ಲಿ ಎಣ್ಣೆ ಉತ್ಪತ್ತಿ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಸರಿಯಾದ ವಾಷಿಂಗ್ ಇರ್ಬೋದು, ಉಪಯೋಗಿಸುವಂತ ನೀವು ಪ್ರಾಡಕ್ಟ್ ಇದೆ ಅಲ್ಲ ಅದು ನಾನ್ ಕೊಮೆಡೋಜೆನಿಕ್ ಆಗಿರ್ಲಿ. ಮೇಕಪ್ಸ್ ನ ಆದಷ್ಟು ಅವಾಯ್ಡ್ ಮಾಡಿ. ಈಗ ಮಳೆಯಲ್ಲಿ ನೆಂದ್ ಬಿಟ್ರೆ ಮೇಕಪ್ ಹೋಗ್ಬಿಡುತ್ತೆ ಅಂತ ವಾಟರ್ ರೆಸಿಸ್ಟೆಂಟ್ ಮೇಕಪ್ ನ ಉಪಯೋಗಿಸೋದನ್ನ ದಯವಿಟ್ಟು ಅವಾಯ್ಡ್ ಮಾಡಿ. ಈ ವಾಟರ್ ರೆಸಿಸ್ಟೆಂಟ್ ಮೇಕಪ್ಸ್ ಇದೆ ಅಲ್ಲ ಅದು ತುಂಬಾ ಕ್ಲಾಗ್ ಮಾಡುತ್ತೆ ಹಾಗೂ ಪಿಂಪಲ್ಸ್ ಆಗೋದನ್ನ ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ನೀವು ಆದಷ್ಟು ಲೈಟ್ ಆಗಿರುವಂತ ಮೇಕಪ್ ಪ್ರಾಡಕ್ಟ್ಸ್ ನ ಬಳಸ್ಕೊಳ್ಳಿ. ನಿಮ್ಮ ಪ್ರಾಡಕ್ಟ್ಸ್ ನಾನ್ ಕೊಮೆಡೋಜೆನಿಕ್ ಆಗಿರ್ಲಿ. ಮಳೆಗಾಲದಲ್ಲಿ ನಿಮ್ಮ ಆಹಾರ ಪದ್ಧತಿ ತುಂಬಾ ಇಂಪಾರ್ಟೆಂಟ್. ಬಿಸಿ ಬಿಸಿಯಾದ ಆಹಾರವನ್ನ ಸೇವನೆ ಮಾಡಿ. ಯಾವುದೇ ಒಂದು ರೋಡ್ ಸೈಡ್ ಫುಡ್ ನ ಅವಾಯ್ಡ್ ಮಾಡಿ. ಹೊರಗಡೆ ನೀವು ತಗೊಳ್ಳುವಂತ ಫುಡ್ ಇದೆ ಅಲ್ಲ ಅದರಲ್ಲಿ ವಾಟರ್ ಎಲ್ಲಿಂದ ಬರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ವಾಟರ್ ಬಾರ್ನ್ ಡಿಸೀಸಸ್ ಅಥವಾ ನೀರಿನ ಕಲುಷಿತವಾಗಿರೋದ್ರಿಂದ ಹರಡುವಂತ ಕಾಯಿಲೆಗಳು ಮಳೆಗಾಲದಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಯಾವುದೇ ರೀತಿಯ ರಸ್ತೆ ಬದಿಯ ಚಾಟ್ಸ್ ಆಗ್ಲಿ ಈ ತರ ಫುಡ್ ನ ಅವಾಯ್ಡ್ ಮಾಡಿ. ಏನ್ ತಿಂದ್ರು ಬಿಸಿ ಬಿಸಿಯಾಗಿರ್ಲಿ. ಯಾವುದೇ ರೀತಿಯ ಹಣ್ಣನ್ನ ಕೂಡ ತೊಳೆದು ತಿನ್ನಿ ಹಾಗೂ ಹಣ್ಣುಗಳನ್ನ ಕೂಡ ಸ್ವಲ್ಪ ಕೇರ್ಫುಲ್ ಆಗಿ ಆರಿಸ್ಕೊಳ್ಳಿ. ಮಳೆಗಾಲದಲ್ಲಿ ಹಣ್ಣುಗಳಿಂದ ಕೂಡ ನಿಮ್ಗೆ ಪ್ರಾಬ್ಲಮ್ಸ್ ಬರ್ಬೋದು. ನಿಮ್ಮ ಆಹಾರ ಬ್ಯಾಲೆನ್ಸ್ಡ್ ಡಯಟ್ ಆಗಿರ್ಲಿ. ಸೊ ಸೊಪ್ಪು ತರಕಾರಿಗಳು ಚೆನ್ನಾಗಿರ್ಲಿ. ಚೆನ್ನಾಗಿ ಕುಕ್ ಮಾಡಿ ನಿಮ್ಮ ಫುಡ್ ಬಗ್ಗೆ ಸ್ವಲ್ಪ ಜಾಗೃತಿ ವಹಿಸಿ. ಹೆಲ್ದಿ ಫುಡ್ ಇದ್ರೆ ಚರ್ಮ ನ್ಯಾಚುರಲ್ ಆಗಿ ಹೆಲ್ದಿ ಆಗಿರುತ್ತೆ. 8ನೇದಾಗಿ ನಿಮ್ಮ ಹೇರ್ ತುಂಬಾ ಇಂಪಾರ್ಟೆಂಟ್. ಏನಾಗುತ್ತೆ ಮಳೆಗಾಲದಲ್ಲಿ ಒದ್ದೆ ಆಗಿ ಬಂದ ತಕ್ಷಣ ಆ ಮಾಯಿಶ್ಚರ್ ಇಂದಾಗಿ ಫಂಗಲ್ ಇನ್ಫೆಕ್ಷನ್ ಜಾಸ್ತಿ ಆಗೋದ್ರಿಂದ ತಲೆಯಲ್ಲಿ ಮಲಸೀಸಿಯಾ ಅಂತ ಒಂದು ಈಸ್ಟ್ ಬೆಳೆಯುತ್ತೆ. ಸೊ ಈ ಈಸ್ಟ್ ಏನಿದೆ ಅಲ್ಲ ಹ್ಯೂಮಿಡ್ ಕ್ಲೈಮೇಟ್ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಇದ್ರೆ ತುಂಬಾ ಇಷ್ಟ ಅದಕ್ಕೆ. ಸೊ ಡ್ಯಾಂಡ್ರಫ್ ಪ್ರಾಬ್ಲಮ್ಸು ಫಂಗಲ್ ಇನ್ಫೆಕ್ಷನ್ ಆಫ್ ದ ಸ್ಕ್ಯಾಲ್ಪ್ ತುಂಬಾ ಜಾಸ್ತಿ ಇರುತ್ತೆ. ಸೊ ನೀವು ಮಳೆಯಲ್ಲಿ ನೆಂದು ಮನೆಗೆ ಬಂದಾಗ ತಕ್ಷಣ ತಲೆ ಸ್ನಾನ ಮಾಡೋದನ್ನ ಮರಿಬೇಡಿ. ತಲೆ ಸ್ನಾನ ಆದ ತಕ್ಷಣ ಒಂದು ಡ್ರೈಯರ್ ಅಲ್ಲಿ ನಿಧಾನವಾಗಿ ಜೆಂಟಲ್ ಆಗಿ ಬ್ಲೋ ಮಾಡಿ ಡ್ರೈ ಮಾಡ್ಕೋಬಹುದು. ತುಂಬಾ ಹೀಟ್ ಆಗಿ ಡ್ರೈ ಮಾಡಿದ್ರೆ ಕೂದಲು ಡ್ರೈ ಆಗ್ಬಿಡುತ್ತೆ, ಲೈಫ್ಲೆಸ್ ಆಗ್ಬಿಡುತ್ತೆ, ಫ್ರಿಜಿ ಆಗ್ಬಿಡುತ್ತೆ. ಸೊ ನೀವು ಬ್ಲೋ ಡ್ರೈಯರ್ ಯೂಸ್ ಮಾಡುವಾಗ ಲೋ ಸ್ಟ್ರೆಂತ್ ಅಲ್ಲಿ ಇಟ್ಕೊಳ್ಳಿ. ಅದ್ರ ಜೊತೆಗೆ ಸಪೋಸ್ ನೀವು ಹೇರ್ ಡ್ರೈಯರ್ ಯೂಸ್ ಮಾಡ್ತಿಲ್ಲ ಅಂದ್ರೆ ಒಳ್ಳೇದೇನೆ, ಫ್ಯಾನ್ ಹಾಕಿ ಒಣಗಿಸ್ಕೋಬಹುದು, ತೊಂದರೆ ಇಲ್ಲ. ಆದ್ರೆ ಸರಿಯಾಗಿ ಒಣಗಿಸ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್. ನಿಮ್ ಕೂದಲು ಹೆಲ್ದಿ ಆಗಿರೋದಕ್ಕೆ ರೆಗ್ಯುಲರ್ ಆಗಿ ಶಾಂಪೂ ಮತ್ತೆ ಕಂಡೀಷನಿಂಗ್ ಮಾಡ್ಕೊಳ್ಳಿ. ವಾರದಲ್ಲಿ ಒಂದ್ 2-3 ಸತಿನಾದ್ರೂ ಶಾಂಪೂ ಮಾಡಿ. ಎವ್ರಿ ಟೈಮ್ ಶಾಂಪೂ ಮಾಡಿದಾಗ ನಿಮ್ಮ ಕೂದಲನ್ನ ಮಾತ್ರ ಕಂಡೀಷನರ್ ಹಚ್ಚೋದನ್ನ ಮರಿಬೇಡಿ. ನೀವು ನಗರದಲ್ಲಿ ವಾಸವಾಗಿದ್ದು ಹೊರಗಡೆ ತುಂಬಾ ಓಡಾಡುವಂತ ಪ್ರೊಫೆಷನ್ ಅಲ್ಲಿ ಇದ್ರೆ, ಈ ಮಾರ್ಕೆಟಿಂಗ್ ಪ್ರೊಫೆಷನ್ ಆತರ ಎಲ್ಲ ಇದ್ರೆ, 2 ವೀಲರ್ಸ್ ಎಸ್ಪೆಷಲಿ ಉಪಯೋಗಿಸ್ತಾ ಇದ್ರೆ ನೀವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಸ್ವಲ್ಪ ಒದ್ದೆ ಆಗತ್ತಲ್ಲ ಮಳೆನಲ್ಲಿ, ನಿಮ್ ಚರ್ಮ ತುಂಬಾ ಪೊಲ್ಯೂಷನ್ ಕೂಡ ಎಕ್ಸ್ಪೋಸ್ ಆಗ್ತಿರುತ್ತೆ. ಸಿಟಿಗಳಲ್ಲಿ ಬರುವಂತ ಮಳೆ ಇದೆ ಅಲ್ಲ ಇದು ವಾತಾವರಣದಲ್ಲಿ ಇರುವಂತ ಆಸಿಡ್ಸ್ ನ ಪೊಲ್ಯೂಷನ್ ನ ಕೂಡ ಜೊತೆಯಲ್ಲಿ ಸೇರಿಸ್ಕೊಂಡಿರುತ್ತೆ. ಹಾಗಾಗಿ ನಿಮ್ಮ ಚರ್ಮ ಪೊಲ್ಯೂಷನ್ಗೆ ಎಕ್ಸ್ಟ್ರಾ ಪೊಲ್ಯೂಷನ್ಗೆ ಎಕ್ಸ್ಪೋಸ್ ಆಗಿರುತ್ತೆ. ಸೊ ಹಾಗಾಗಿ ಮನೆಗೆ ಹೋದ ತಕ್ಷಣನೇ ಸ್ನಾನ ಮಾಡ್ಬಿಟ್ಟು ಒಂದ್ ಒಳ್ಳೆ ಮಾಯಿಶ್ಚರೈಸರ್ ಹಚ್ಕೊಂಡು ಚರ್ಮಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ ನ ನೀವು ತಗೊಳ್ಳೇಬೇಕಾಗುತ್ತೆ. ಕೊನೆಯದಾಗಿ ಜನ ಮಳೆಗಾಲದಲ್ಲಿ ನೀರ್ ಕುಡಿಯೋದನ್ನ ಮರ್ತು ಬಿಡ್ತಾರೆ. ಅಷ್ಟೊಂದು ಬಾಯಾರಿಕೆ ಆಗಲ್ಲ ಬೇಸಿಗೆಯಲ್ಲಿ ಆಗುವಷ್ಟು. ಹಾಗಾಗಿ ನೀರಿನಂಶ ಕಡಿಮೆ ಸೇವಿಸಿದ್ರೆ ನಿಮ್ ಚರ್ಮ ಡ್ರೈ ಆಗ್ಬೋದು. ಅದ್ರ ಜೊತೆಗೆ ನಿಮ್ಗೆ ಡಿಹೈಡ್ರೇಷನ್ ರಿಲೇಟೆಡ್ ಸಿಂಪ್ಟಮ್ಸ್ ಬರ್ಬೋದು. ಸೊ ಹಾಗಾಗಿ ಮಳೆಗಾಲದಲ್ಲಿ ಸ್ವಚ್ಛವಾದ ಕಾಯಿಸಿ ಆರಿಸಿದ ನೀರು ಅಥವಾ ಆರ್ ಒ ವಾಟರ್ ಇರ್ಬೋದು, ಕ್ಲೀನ್ ಆಗಿರುವಂತ ವಾಟರ್ ನ ಕರೆಕ್ಟ್ ಆಗಿ ಸೇವಿಸೋದನ್ನ ಮರಿಬೇಡಿ. ಒಂದ್ ಸಿಂಪಲ್ ರೂಲ್, ನಿಮ್ ಚರ್ಮ ಹೈಡ್ರೇಟೆಡ್ ಆಗಿರ್ಲಿ, ಪ್ರೊಟೆಕ್ಟೆಡ್ ಆಗಿರ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಬೇರೆಯವ್ರಿಗೆ ಯೂಸ್ ಆಗ್ಬೋದು ಅನ್ಸಿದ್ರೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇದೇ ತರ ಒಂದು ಟಿಪ್ಸ್ ನ ತಗೊಂಡ್ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದ. ಥ್ಯಾಂಕ್ ಯು.